ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಸಿಂಚುಗೌಡ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗಲ್ಲಿ ನಾವು ಮಂಡಗದ್ದೆಗೆ ಹೋಗ್ತಾ ಇದ್ದೀವಿ ಫಿಶ್ ತಿನ್ನೋಣ ಅಂತ. ಫಿಶಲ್ಲಿ ಟ್ರೈನೇ ಮಾಡಿಲ್ಲ, ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಸೊ ಅದಕ್ಕೆ ಸಂಡೇ ಇವತ್ತು ಪ್ಲ್ಯಾನ್ ಮಾಡಿಕೊಂಡು ಹಸ್ಬೆಂಡ್ ಆ್ಯಂಡ್ ಅವರ ಫ್ರೆಂಡ್ ಫ್ಯಾಮಿಲಿಗೆ ಹೋಗ್ತಾ ಇದ್ದೀವಿ. ಹಠ ಮಾಡಿ ಕಡಲೆ ಮೇಟ ತೆಗೆಸ್ಕೊಂಡ್ಳು, ಸೊ ಅದನ್ನು ಕೈಲಿ ಹಿಡ್ಕೊಂಡಿದ್ದಾಳೆ. ಅದಕ್ಕೆ ಆ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ತೋರಿಸೋಣ ಅಂತ. ಅದು ಓಪನ್ ಮಾಡಿ ತಿನ್ನೋಕ್ಕೆ ಗೊತ್ತಿಲ್ಲ ಅವಳಿಗೆ ಆ್ಯಕ್ಚುಲಿ. ಸೊ ಹಾಗಾಗಿ ಬಂದ್ವಿ ಮಂಡಗದ್ದೆಗೆ. ಸೊ ನಾವು ಹೋಗಿದ್ದು ಶಾಪ್ ಬಂದು ಭವಾನಿ ಅಂತ ಹೇಳಿ. ಅಲ್ಲಿ ಆಲ್ರೆಡಿ ಹಸ್ಬೆಂಡ್ ಟ್ರೈ ಮಾಡೋದ್ರಿಂದ ತುಂಬ ಚೆನ್ನಾಗಿದೆ. ತುಂಬ ಫಿಶ್ ಹೋಟೆಲ್ಸ್ ಇದೆ ಅಲ್ಲಿ. ಸೊ ಅಲ್ಲಿ ಅವ್ರು ಒಂದು 2-3 ಸಲ ಹೋಗಿದ್ದಾರೆ, ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಸೊ ಹಾಗಾಗಿ ಅಲ್ಲೇ ಟ್ರೈ ಮಾಡೋಣ ಅಂತ ಹೋದ್ವಿ. ನಿಜವಾಗ್ಲೂ ಮಸಾಲ ಫಿಶ್ ಎಲ್ಲ ಸಕ್ಕತ್ತಾಗಿತ್ತು. ಫಿಶ್ ಎಲ್ಲ ನಮಗೆ ಹೊರಗಡೆ ತಿನ್ನೋಕೆ ಅಷ್ಟೊಂದು ಇಷ್ಟ ಆಗಲ್ಲ, ಬಿಕಾಸ್ ಮಸಾಲ ಸ್ಪೈಸಸ್ ಕಡಿಮೆ ಇರುತ್ತೆ. ಸೊ ನಮ್ಮ ಮಲೆನಾಡವ್ರಿಗೆ ಉಪ್ಪು ಖಾರ ಹುಳಿ ಸ್ವಲ್ಪ ಜಾಸ್ತಿ ಇರಬೇಕು, ಹಾಗಾಗಿ. ಆ್ಯಂಡ್ ಫಿಶ್ ತಲೆ ಕೂಡ ತೊಗೊಂಡ್ವಿ. ಅದಂತೂ ಸಖತ್ ಇಷ್ಟ. ನಾನು ಎಲ್ಲ ಕಡೆ ತಿನ್ನೋಕಷ್ಟು ಇಷ್ಟಪಡಲ್ಲ, ಫಿಶ್ಶು ಕ್ಲೀನ್ ಇರಲ್ಲ. ಬಟ್ ಅಲ್ಲಿ ಸಕ್ಕತ್ತಾಗಿತ್ತು, ಟ್ರೈ ಮಾಡಿ ಒಂದ್ಸಲ. ಅಲ್ಲಿಂದ ನೆಕ್ಸ್ಟ್ ನಾವು ಹೋಗಿದ್ದು ಗಾಜನೂರು ಡ್ಯಾಮ್ ಅಂತ, ಆನ್ ದ ವೇ ಇತ್ತು ಅಂತ ಹೇಳಿ ಹೋದ್ವಿ. ಚೆನ್ನಾಗಿತ್ತು ಪ್ಲೇಸ್ ಎಲ್ಲ, ಫೋಟೋಸ್ ಎಲ್ಲ ತೊಗೋಬೋದು ಕಾಮ್ ಆ್ಯಂಡ್ ಕಂಪೋಸ್ಡ್ ಆಗಿ. ತುಂಬ ಚೆನ್ನಾಗಿತ್ತು. ಫ್ರೆಂಡ್ಸ್ ಎಲ್ಲ ಹೋಗಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಅವತ್ತಿನ ಡೇನ ಅಲ್ಲಿಗೆ ಎಂಡ್ ಮಾಡಿದ್ವಿ. ಸೊ ಮಕ್ಕಳದು ಆ್ಯಕ್ಚುಲಿ ಚಾಕ್ಲೇಟ್ ಕ್ಲಿಪ್ಪಿಂಗ್ ತೋರಿಸ್ತೇನೆ ನಿಮಗೆ. ಆದಷ್ಟು ಮಕ್ಕಳಿಗೆ ಹೊರಗಡೆ ಫುಡ್ನ ತಿನ್ನೋದನ್ನು ಕಡಿಮೆ ಮಾಡಿಸಿ ಪ್ಲೀಸ್. ಯಾಕೆಂದರೆ ಹೊರಗಡೆ ನಿಮಗೆ ಗೊತ್ತಿಲ್ಲ ಏನು ಹಾಕ್ತಾರೆ ಏನು ಅಂತ. ಆ್ಯಂಡ್ 100% ಕಡಿಮೆ ಮಾಡೋಕ್ಕೂ ಕೂಡ ಆಗಲ್ಲ, ಬಟ್ ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡಿ. ಆ್ಯಂಡ್ ನಾವು ಅದನ್ನೇ ಮಾಡ್ತಾ ಇರೋದು. ಬಟ್ ಫುಲ್ ಕಂಪ್ಲೀಟಾಗಿ ಸಕ್ಸಸ್ ಆಗ್ತೀವಿ ಅಂತ ಹೇಳೋಕ್ಕಾಗಲ್ಲ. ಹೊರಗಡೆ ಹೋದಾಗ ಬೇರೆ ಮಕ್ಕಳನ್ನ ನೋಡಿದಾಗ, ಆ್ಯಂಡ್ ಮೊಬೈಲ್ ಕೂಡ ಅಷ್ಟೇ. ಅದು ಎರಡನ್ನ ನಾನು ಕಂಪ್ಲೀಟಾಗಿ ಅವಳಿಗೆ ಡೇ 1ಇಂದನೂ ಅವಾಯ್ಡ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಆ್ಯಂಡ್ ಅಷ್ಟೊಂದು ಅವಳು ಯೂಸ್ ಮಾಡಲ್ಲ. ಬಟ್ ಸಮ್ ಕೇಸಸಲ್ಲಿ ಹೊರಗಡೆ ಯಾರು ಹೋದಾಗ ಕೊಡ್ತಾರೆ, ಆವಾಗ ಅವಾಯ್ಡ್ ಮಾಡೋಕ್ಕಾಗಲ್ಲ. ಆ್ಯಕ್ಚುಲಿ ಅವ್ರ ಹೆಲ್ತ್ ತಲೆಯಲ್ಲಿ ಇಟ್ಕೊಂಡ್ರೆ ಯು ಶುಡ್ ಅವಾಯ್ಡ್. ಬಟ್ ಸಮ್ ಟೈಮ್ಸ್ ಇನ್ ಅ ವರ್ಸ್ಟ್ ಕೇಸ್ ಆಗಲ್ಲ, ಅವಾಗ ಏನೂ ಮಾಡೋಕ್ಕಾಗಲ್ಲ. ಬಟ್ ಆಗಿನೂ ನೀವು ಮಾಡಿಲ್ಲ ಅಂತಂದರೆ ತಪ್ಪಾಗುತ್ತೆ. ಇವಾಗ ಎಷ್ಟೊಂದು ಇಶ್ಯೂಸ್ಗಳು ನೋಡ್ತಾ ಇದ್ದೀರಾ ನೀವು. ಅದಕ್ಕೆ ಆ ಕ್ಲಿಪ್ಪಿಂಗ್ನ ತೋರಿಸ್ದೆ. ಆದಷ್ಟು ಹೊರಗಡೆ ತೊಗೊಂಡ್ರೆ ಎಳ್ಳುಂಡೆ ಬರುತ್ತೆ, ಕಡಲೆ ಮಿಠೆ. ಅದು ಏನು ಪ್ಯೂರ್ ಅಂತ ಅಲ್ಲ, ಆಪ್ಷನ್ ಇಲ್ಲದೆ ಇದ್ದಾಗ ಹೇಳ್ತಾ ಇರೋದು ನಿಮಗೆ ನಾನು. ಆ್ಯಂಡ್ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವ್ಲಾಗ್. ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡ್ತಾಯಿದ್ದೆ, ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬೆಲ್ ಐಕಾನ್ ಕೂಡ ಒತ್ತಿ. ಥ್ಯಾಂಕ್ ಯು.